ಮೃತ ರೇಣುಕಾಸ್ವಾಮಿಯ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ರಾಜಕಾಲುವೆಯಲ್ಲಿ ಮೊಬೈಲ್ಗಾಗಿ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಪೊಲೀಸರು. ಹುಡುಕಾಡಿದ್ರೂ ಕೂಡ ಮೊಬೈಲ್ ಸಿಕ್ಕಿರಲಿಲ್ಲ. ರೇಣುಕಾಸ್ವಾಮಿ ಮೊಬೈಲ್ನಲ್ಲೂ ಸಾಕ್ಷಿಗಳು ಇರುವಂತಹ ಸಾಧ್ಯತೆಗಳು ಇವೆ. ಇದರ ಜಾಡನ್ನ ಹಿಡಿದು ಹೊರಟಿದ್ದಾರೆ ಪೊಲೀಸರು. ಆ ಮೊಬೈಲ್ ಪತ್ತೆ ಮಾಡೋದು ತುಂಬಾನೇ ಅನಿವಾರ್ಯ ಆಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಇನ್ನು ಬೇರೆ ಹೆಣ್ಣು ಮಕ್ಕಳಿಗೂ ಕೂಡ ಮೆಸೇಜ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಷ್ಟು ದಿನದಿಂದ ಎಷ್ಟು ತಿಂಗಳಿಂದ ಪವಿತ್ರಾಗೆ ಮೆಸೇಜ್ ಮಾಡ್ತಾ ಇದ್ದ ರೇಣುಕಾಸ್ವಾಮಿ, ಇದೆಲ್ಲದರ ಬಗ್ಗೆ ಮಾಹಿತಿನ ಕಲೆ ಹಾಕಬೇಕು ಅಂತಂದ್ರೆ ರೇಣುಕಾಸ್ವಾಮಿಯ ಮೊಬೈಲ್ ಪತ್ತೆ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರು, ಇಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಸಿಗೋದು ಕೂಡ ಪೊಲೀಸರಿಗೆ ಸಾಕಷ್ಟು ಅನಿವಾರ್ಯ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಹುಡುಕಾಟ ಹೇಗೆ ಸಾಗ್ತಾ ಇದೆ? ಖಂಡಿತವಾಗಿಯೂ ಸಭಾ ಏನು ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಪೊಲೀಸರಿಂದ ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಈಗಾಗಲೇ ಆರೋಪಿಗಳು ಎಲ್ಲಿ ಒಂದು ಮೊಬೈಲನ್ನು ಡಿಸ್ಪೋಸ್ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಆರೋಪಿಗಳಿಂದ ಕಲೆಕ್ಟ್ ಮಾಡಿರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ ಪ್ರದೋಷ್ ಏನಿದ್ದಾನೆ, ಆತ ಅಂದರೆ ಮೃತದೇಹವನ್ನು ಡಿಸ್ಪೋಸ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಂತ ಹೇಳಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಣೆಯನ್ನು ಪ್ರದೋಷ್ನನ್ನ ಮಾಡಲಾಗಿದೆ. ಜೊತೆಗೆ ಆ ಒಂದು ಮೃತದೇಹವನ್ನು ಎಲ್ಲಿ ಬಿಸಾಡಲಾಗಿತ್ತು ಆ ಒಂದು ಪ್ರದೇಶದಲ್ಲಿ, ಅಂದರೆ ಸುಮ್ನಹಳ್ಳಿ ಆ ಒಂದು ರಾಜಕಾಲುವೆ ಏನಿದೆ ಆ ಒಂದು ರಾಜಕಾಲುವೆ ಬಳಿ ಸಾಕಷ್ಟು ಒಂದು ಸರ್ಚ್ ಅನ್ನ ಮಾಡಿದ್ರು. ಆದರೆ ಈ ಮೊಬೈಲ್ ಅನ್ನ ಏನು ಎಲ್ಲಿ ಲಾಸ್ಟ್ ಟವರ್ ಡಂಪ್ ಅನ್ನ ಮಾಡಿದಂತಹ ಪೊಲೀಸರಿಗೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಚಿತ್ರದುರ್ಗದಿಂದ ಮುಂದೆ ಬರ್ತಿದ್ದಂಗೆ ಒಂದು ಹೈವೇ ಅಲ್ಲೇ ಈ ಒಂದು ಫೋನ್ ಸ್ವಿಚ್ ಆಫ್ ಆಗುತ್ತೆ. ಅದಾದ ನಂತರ ಎಲ್ಲೂ ಕೂಡ ಅದು ಆನ್ ಆಗಲ್ಲ. ಅದಾದ ನಂತರ ಏನು ಆರೋಪಿಗಳು ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿದಾದ ನಂತರ ಮೃತದೇಹವನ್ನ ಡಿಸ್ಪೋಸ್ ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತನ ಬಳಿ ಇದ್ದಂತಹ ಫೋನ್ ಅನ್ನು ಕೂಡ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಈಗಾಗಲೇ ಏನು ಮೃತದೇಹವನ್ನ ಬಿಸಾಡಿದಂತಹ ಸಂದರ್ಭದಲ್ಲಿ ಫೋನ್ ಅನ್ನು ಕೂಡ ರಾಜಕಾಲುವೆಯಲ್ಲಿ ಬಿಸಾಡಿದ್ದೇವೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರ ಮುಂದೆ ನೀಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಪ್ರದೋಷನ ಸ್ಥಳ ಪರಿಶೀಲನೆಗೆಂದು ಸ್ಥಳಕ್ಕೆ ಕರ್ಕೊಂಡೋಗಿ ಸುಮಾರು ರಾಜಕಾಲುವೆಯಲ್ಲೇ ಬಿಬಿಎಂಪಿಯ ಒಂದು ಸಿಬ್ಬಂದಿಗಳ ಒಂದು ಸಹಾಯದಿಂದ ಸುಮಾರು ಏನು ಮೃತದೇಹವನ್ನ ಎಸೆದಂತದ ಅಥವಾ ಮೊಬೈಲ್ ಅನ್ನ ಬಿದ್ದಂತಹ ಸ್ಥಳವನ್ನ ಪ್ರದೋಷನಿಂದ ಹೇಳಿಸಿಕೊಂಡು ಆ ಸ್ಥಳದಲ್ಲಿ ಸುಮಾರು 100 ಮೀಟರ್ ಆ ಕಡೆ ಈ ಕಡೆ ಎರಡೂ ಕಡೆ ಕೂಡ ಇಂಚಿಂಚು ಕೂಡ ಸರ್ಚ್ ಮಾಡಿದ್ರು ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ದೃಶ್ಯಾವಳಿಗಳು ಕೂಡ ನಾವು ನೋಡಬಹುದು. ಆ ಒಂದು ಪ್ರದೇಶದಲ್ಲಿ ಮೊಬೈಲ್ ಅನ್ನ ಸರ್ಚ್ ಮಾಡಿದಂತಹ ರೀತಿ ಪ್ರತಿಯೊಂದು ಇಂಚನ್ನು ಕೂಡ ಸರ್ಚ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗ್ಲಿಲ್ಲ. ಮೊಬೈಲ್ ಇನ್ನೂ ಸಿಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಆತನ ಗೂಗಲ್ ಅಕೌಂಟ್ ಏನಿದೆ ಆ ಒಂದು ಗೂಗಲ್ ಅಕೌಂಟ್ ಅನ್ನ ಪಡೆದು ಅದನ್ನ ರಿಟ್ರೀವ್ ಮಾಡುವಂತಹ ಅಥವಾ ಅದರಲ್ಲಿ ಏನಾದರೂ ಎವಿಡೆನ್ಸ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸರ್ಚ್ ಮಾಡಲಿಕ್ಕೆ ಸದ್ಯಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಸಭಾ ರೈಟ್ ಚಂದ್ರು, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ರಾಜಕಾಲುವೆಯಲ್ಲಿ ಯಾವ ರೀತಿಯಾಗಿ ಸಿಬ್ಬಂದಿಗಳನ್ನ ನೇಮಿಸಿ ಅಲ್ಲಿ ಆ ಮೊಬೈಲ್ ಹುಡುಕೋ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ. ಚಂದ್ರು, ಮತ್ತೊಂದು, ಈಗ ಮೊಬೈಲ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಯಾವೆಲ್ಲ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆ ಇದೆ? ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಗೆ ಈತ ಮೆಸೇಜ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಅದನ್ನ ರಿಯಾಕ್ಟಿವೇಟ್ ಮಾಡುವಂತಹ ಕೆಲಸ ಆಗಬಹುದಾ? ಖಂಡಿತವಾಗಿಯೂ ಸಭಾ ಏನು ಈಗಾಗಲೇ ರೇಣುಕಾಸ್ವಾಮಿ ಅವರು ಯಾವ ಒಂದು ಇನ್ಸ್ಟಾಗ್ರಾಮ್ ಐಡಿಯಿಂದ ಇವರಿಗೆ ಒಂದು ಮೆಸೇಜ್ ಅನ್ನ ಮಾಡಿದ್ರು. ಈ ಮೆಸೇಜ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಮೆಸೇಜ್ ಅನ್ನ ಅಥವಾ ಆ ಒಂದು ಕಮೆಂಟ್ ಅನ್ನ ನೋಡಿದಂತಹ ಒಂದು ಪವಿತ್ರ ಗೌಡ ಪವನ್ ಅನ್ನುವಂಥವ್ರಿಗೆ ಏನು ಆರೋಪಿ ಪವನ್ ಇದ್ದಾನೆ ಆತನಿಗೆ ಈ ವಿಚಾರವನ್ನ ತಿಳಿಸಿ ಈತನ ಬಗ್ಗೆ ವಿಚಾರಿಸುವಂತ ಹೇಳಿದಂತಹ ಸಂದರ್ಭದಲ್ಲಿ ಆತ ಈ ಏನು ರೇಣುಕಾಸ್ವಾಮಿ ಅವರ ವಾಟ್ಸಪ್ ನಂಬರ್ನ ಕೂಡ ತೆಗೆದುಕೊಂಡು ಅವರ ಒಂದು ಕಾನ್ವರ್ಸೇಷನ್ ಅಥವಾ ಚಾಟ್ ಎಲ್ಲ ಈಗಾಗಲೇ ಪವನ್ ಮೊಬೈಲ್ನಿಂದ ಈಗಾಗಲೇ ರಿಟ್ರೀವ್ ಮಾಡಿರುವಂತಹದ್ದು ಅಥವಾ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಈಗಾಗಲೇ ಪೊಲೀಸರು ರಿಟ್ರೀವ್ ಮಾಡಿರುವಂತಹದ್ದು. ಆದ್ರೆ ಪವಿತ್ರ ಗೌಡಗೆ ಏನು ಮೊದಲನೇದಾಗಿ ಕೆಲ ಏನು ದಿನಗಳ ಮಾತ್ರ ಆತ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ಕೆಲವೊಂದು ಮೆಸೇಜ್ಗಳನ್ನ ಕಳಿಸಿದ್ದಾನೆ ಅಂತ ಬಿಟ್ರೆ ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ವಾಟ್ಸಪ್ ಆಗಲಿ ಫೋನ್ ಕಾನ್ವರ್ಸೇಷನ್ ಆಗಲಿ ಆಗಲಿಲ್ಲ. ಕೇವಲ ಅವರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದೇ ಒಂದು ಮೆಸೇಜ್ಗಳನ್ನ ಮಾತ್ರ ಕಳಿಸಲಾಗಿದೆ. ಅದಾದ ನಂತರ ಯಾವಾಗ ಪವಿತ್ರ ಗೌಡ ಪವನ್ಗೆ ಈ ವಿಚಾರವನ್ನ ತಿಳಿಸ್ತಾರೆ, ಪವನ್ ಈ ವಿಚಾರವಾಗಿ ಆ ಒಂದು ಮೊಬೈಲ್ ನಲ್ಲಿ ಆತನಿಗೆ ಚಾಟ್ ಮಾಡಿ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಆತನ ಒಂದು ರೇಣುಕಾಸ್ವಾಮಿಯ ಒಂದು ವಾಟ್ಸಪ್ ನಂಬರ್ ಅನ್ನು ಪಡೆದು ಅಲ್ಲಿ ಚಾಟ್ ಮಾಡಿರುವಂತಹದ್ದು ಈಗಾಗಲೇ ಲಭ್ಯ ಆಗಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಈ ಎಲ್ಲಾ ಎವಿಡೆನ್ಸ್ ಸಿಕ್ಕಿದ್ರು ಕೂಡ ಆ ಕಡೆಯಿಂದ ಅಂದ್ರೆ ರೇಣುಕಾಸ್ವಾಮಿ ಕಡೆಯಿಂದ ಏನೆಲ್ಲ ಮೆಸೇಜಸ್ ಬಂದಿದೆ ಅನ್ನುವಂತಹದ್ದು ಆತನ ಮೊಬೈಲ್ ಅಂದ್ರೆ ರೇಣುಕಾಸ್ವಾಮಿ ಆ ಒಂದು ಮೊಬೈಲ್ ನಲ್ಲಿ ಇರುವಂತ ಚಾನ್ಸಸ್ ಇರೋದ್ರಿಂದ ಆ ಒಂದು ಮೊಬೈಲ್ ಅನ್ನ ಸರ್ಚ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲಿಲ್ಲ. ಆದ್ರೆ ಆ ಫೋನ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಆತ ಏನ್ ಯಾವೆಲ್ಲ ಮೆಸೇಜಸ್ ಅನ್ನ
ಗಳನ್ನ ಮಾಡಿದ್ದಾನೆ ಮತ್ತೆ ಯಾವೆಲ್ಲ ಕಾನ್ವರ್ಜೇಷನ್ ಶುರುವಾಗಿದೆ, ಯಾವ ಅಕೌಂಟ್ನಿಂದ ಶುರುವಾಗಿದೆ, ಈ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ಜೊತೆಗೆ ಆತನ ಬಳಿ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ರೇಣುಕಾಸ್ವಾಮಿಯ ಮೊಬೈಲ್ನಲ್ಲೇ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಎವಿಡೆನ್ಸ್ ಕೂಡ ಒಂದು ಮೊಬೈಲ್ನಲ್ಲಿ ಸಿಗುವಂತಹ ಎಲ್ಲ ಚಾನ್ಸಸ್ ಇರೋದು. ಆದರೆ ಈವರೆಗೂ ಕೂಡ ಮೊಬೈಲ್ ಸಿಗುವಂತಹ ಯಾವುದೇ ಸೂಚನೆ ಕಂಡು ಬಂದಿಲ್ಲ. ಸಭಾ, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.